ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೊಸ್ದಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇಂಜಿನಿಯರಿಂಗಲ್ಲಿಗೂ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇಂಜಿನಿಯರ್ ಟಾಪಿಕ್ ನೋಡೋಣ. ಫಸ್ಟ್ ಇಯರ್ದು ಇದು ಇಂಪಾರ್ಟೆಂಟು. ಮತ್ತು ಈಗ ಏನು ಎ ಐ ಬಂದಿದೆ ಅದರ ಕಾರಣದಿಂದ ಈ ವಿ ಟಿ ಅವರು ಎ ಅನ್ನೋ ಸಬ್ಜೆಕ್ಟ್ನ ಹೊಸ್ದಾಗಿ ಹಾಕಿದ್ದಾರೆ ಫಸ್ಟ್ ಇಯರ್ಗೆ. ಇದು ಸುಮಾರು ಜನ ಡಿಫಿಕಲ್ಟ್ ಸಬ್ಜೆಕ್ಟು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದು ಡೈಲಿ ಒಂದು ಸ್ವಲ್ಪ ಕಾನ್ಸೆಪ್ಟ್ ಇರುತ್ತೆ, ಒಂದೇ ಸಲ ಮಾಡೋಕ್ಕಾಗಲ್ಲ. ಯಾಕಂದರೆ ಸಖತ್ತು ದೊಡ್ಡ ದೊಡ್ಡ ಚಾಪ್ಟರ್ಸ್ಗಳಿದ್ದಾವೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳು ಇದ್ದಾವೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಇದೇ ಥರ ವೀಡಿಯೋಸ್ಗಳು ಬರ್ತಿರ್ತವೆ. ಈಗ ಫಸ್ಟ್ ನೋಡೋದಾದರೆ ಇಂಟ್ರೊಡಕ್ಷನ್ ಟು ಎ ಆ್ಯಂಡ್ ಅಪ್ಲಿಕೇಶನ್, ಇದೇ ಸಬ್ಜೆಕ್ಟು. ಇದ್ರದ್ದು ಕೋಡ್ ಏನು ಅಂದರೆ BET C105 ಆರ್ 205. ಫಸ್ಟು ಯಾವ್ದು ಡಿಸ್ಕಸ್ ಮಾಡ್ತಿದ್ದೀವಿ, ಮಾಡಲ್ 1. ಇದರಲ್ಲಿ ಏನೇನು ಇರುತ್ತೆ ಅಂತ ನೋಡೋಣ. ಫಸ್ಟು ಇಂಟ್ರೊಡಕ್ಷನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಸ್ಟು ಇಂಟ್ರೊಡಕ್ಷನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿದರೆ ಡೆಫಿನೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೌ ಡಸ್ ಎ ವರ್ಕ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟೆಲಿಜೆನ್ಸ್, ಹಿಸ್ಟ್ರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಟೈಪ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಲ್ಲಿ ಟೈಪ್ಸ್ ಇದ್ದಾವೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇಮ್ ಅಥವಾ ಆಗ್ಮೆಂಟೆಡ್ ಇಂಟೆಲಿಜೆನ್ಸು ಆ್ಯಂಡ್ ಕಾಂಬಿನೇಟಿವ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ. ಇಂಟ್ರೊಡಕ್ಷನ್ ಟು ಮಷಿನ್ ಲರ್ನಿಂಗ್ ಆ್ಯಂಡ್ ಡೀಪ್ ಲರ್ನಿಂಗ್, ಡಿಫೈನಿಂಗ್ ಇಂಟೆಲಿಜೆನ್ಸ್. ಮಷಿನ್ ಇಂಟೆಲಿಜೆನ್ಸ್ ಅಲ್ಲಿ ನೋಡೋದಾದ್ರೆ ಸೆಕೆಂಡು ಡಿಫೈನಿಂಗ್ ಇಂಟೆಲಿಜೆನ್ಸ್, ಕಾಂಪೊನೆಂಟ್ಸ್ ಆಫ್ ಇಂಟೆಲಿಜೆನ್ಸ್, ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಮಷಿನ್ ಇಂಟೆಲಿಜೆನ್ಸ್, ಏಜೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇನ್ ಎ ಐ, ಸರ್ಚ್ ಅಲ್ಗಾರಿಥಮ್ಸ್ ಅಲ್ಲಿ ಡಿಫ್ರೆಂಟ್ ಆಲ್ಗಾರಿಥಮ್ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಅಂದರೆ ಫಸ್ಟಿಗೆ ಯಾವುದು ಅಂದರೆ ಇದು ಡೆಫಿನೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ವಾಟ್ ಈಸ್ ಎ ಐ ಅಂತ ಕೇಳ್ತಾನೆ. ನೆಕ್ಸ್ಟು ಹೌ ಡಸ್ ಎ ಐ ವರ್ಕ್ ಅಂತ ಕೇಳಲ್ಲ. ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಇಂಪಾರ್ಟೆಂಟು, ಇದನ್ನು ಕೇಳ್ತಾನೆ. ನೆಕ್ಸ್ಟ್ ಯಾವ್ದು ಕೇಳ್ತಾರೆ ಅಂದರೆ ಹಿಸ್ಟ್ರಿ ಆಫ್ ಎ ಐ. ಇದನ್ನು ಕೇಳ್ತಾನೆ. ಏನಂತ ಕೇಳ್ತಾನೆ, ಫಸ್ಟ್ ಕ್ವಶನ್ನು ಡೆಫಿನೇಷನ್ ಆಫ್ ಆರ್ಟಿಫಿಷಿಯಲ್ ವಾಟ್ ಈಸ್ ಎ ಐ ಆ್ಯಂಡ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆ ಥರ ಕೇಳ್ತಾನೆ. ನೆಕ್ಸ್ಟ್ ಬಿ ಅಲ್ಲಿ ಹಿಸ್ಟ್ರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳ್ಬೋದು. ಅದಕ್ಕಿಂತ ಇಲ್ಲ ಅಂದರೆ ಏನು ಮಾಡ್ತಾನೆ ಅಂದರೆ 8 ಮಾರ್ಕ್ಸಿಗೆ ಕೊಟ್ಟಾಗ ಇವು ಮೂರು ಒಂದರಲ್ಲೇ ಕೇಳ್ಬಿಡ್ತಾನೆ. ಈ ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ ಏನಿದೆ ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇದರಲ್ಲಿ ಈ ಟೈಪ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ ಬರೆದ್ಬಿಟ್ಟು. ಇದು ಆರ್ಟಿಫಿಷಿಯಲ್ ಸೇಮ್ಮೆಂಟು, ಇದನ್ನು ಒಂದು ರೇರು, ಜಾಸ್ತಿ ಕೇಳಲ್ಲ. ಬರೀ ನೋಡ್ಕೊಂಡಿರಿ ಸಾಕು. ಇದೇನು ಮಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಬೇಡ, ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಅಷ್ಟೇ. ನೆಕ್ಸ್ಟು ಇದರಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಈಗ ನೆಕ್ಸ್ಟ್ ಪೇಜಿಗೆ ಹೋಗೋಣ. ನೆಕ್ಸ್ಟ್ ಏನಿದೆ ಅದನ್ನು ನೋಡೋಣ. ನೆಕ್ಸ್ಟು ಇಂಟ್ರೊಡಕ್ಷನ್ ಟು ಪ್ರಾಂಪ್ಟ್ ಇಂಜಿನಿಯರಿಂಗ್, ಮಾಡಲ್ 2 ಅಲ್ಲಿ ಏನಿದೆ ಅಂತ ಇಂಟ್ರೊಡಕ್ಷನ್ ಟು ಪ್ರಾಂಪ್ಟ್ ಇಂಜಿನಿಯರಿಂಗ್, ಮತ್ತು ಪ್ರಾಂಪ್ಟ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಫಾರ್ ಚಾಟ್ GPT. ನೆಕ್ಸ್ಟು ಏನು ಬರುತ್ತೆ ಅಂದರೆ ಪ್ರಾಂಪ್ಟ್ ಫಾರ್ ಕ್ರಿಯೇಟಿವ್ ಥಿಂಕಿಂಗ್, ಪ್ರಾಂಪ್ಟ್ ಫಾರ್ ಎಫೆಕ್ಟಿವ್ ರೇಟಿಂಗ್, ಇದೆಲ್ಲ ಸೆಕೆಂಡ್ ಮಾಡೋದಲ್ಲಿ. ನೆಕ್ಸ್ಟ್ ಮಾಡಲ್ 3 ಅಲ್ಲಿ ನೋಡೋದಾದರೆ ಮಷಿನ್ ಲರ್ನಿಂಗ್ ಇನ್ ಎ ಐ ಆ್ಯಂಡ್ ರಿಗ್ರೆಷನ್ ಅನಾಲಿಸಿಸ್ ಇನ್ ಮಷಿನ್ ಲರ್ನಿಂಗ್, ಕ್ಲಾಸಿಫಿಕೇಶನ್ ಟೆಕ್ನಿಕ್ಸ್ ಆ್ಯಂಡ್ ಕ್ಲಸ್ಟರಿಂಗ್ ಟೆಕ್ನಿಕ್ಸ್, ನ್ಯೂರಲ್ ನೆಟ್ವರ್ಕ್ಸ್. ನೆಕ್ಸ್ಟ್ ಎ ಐ ಆ್ಯಂಡ್ ಎಥಿಕಲ್ ಕನ್ಸರ್ನ್ಸ್, ಮಾಡಲ್ 4 ಅಲ್ಲಿ ಎ ಐ ಆ್ಯಂಡ್ ಎಥಿಕಲ್ ಕನ್ಸರ್ನ್ಸ್, ಎ ಐ ಆಸ್ ಎ ಸರ್ವಿಸ್, ರೀಸೆಂಟ್ ಟ್ರೆಂಡ್ಸ್ ಇನ್ ಎ ಐ, ಎಕ್ಸ್ಪರ್ಟ್ ಸಿಸ್ಟಮ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ IoT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಫ್ ಥಿಂಗ್ಸ್. ನೆಕ್ಸ್ಟ್ ಬರೋ ಅಂಥದ್ದು ಮಾಡಲ್ 5 ಅಲ್ಲಿ ರೋಬೋಟಿಕ್ಸ್, ಡ್ರೋನ್ ಯೂಸಿಂಗ್ ಎ ಐ, ನೋ ಕೋಡ್ ಎ ಐ ಆ್ಯಂಡ್ ಲೋ ಕೋಡ್ ಎ ಐ, ಇಂಟ್ರೊಡಕ್ಷನ್ ಟು ಅಪ್ಲಿಕೇಶನ್ ಆಫ್ ಎ ಐ. ಅದರಲ್ಲಿ ಸೆವೆರಲ್ ಟೈಪ್ಸ್ ಇದೆ, 5 ಮಾಡೆಲ್ ಇದೆ. ಈ 5 ಮಾಡೆಲ್ವೇ VT ಅವರು ಮಾಡಿರೋ ಅಂಥದ್ದು. ಯಾಕಂದರೆ ಎ ಐ ಫ್ಯೂಚರಲ್ಲಿ ಸಖತ್ ಇಂಪಾರ್ಟೆಂಟ್ ಇರೋದ್ರಿಂದ ಈಗಲಿಂದಲೇ ಎ ಐ ಕಲೀಲಿ ಅಂತ ಫಸ್ಟ್ ಇಯರಲ್ಲಿ ಮಾಡಿರೋಂಥದ್ದು. ಇದು ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡು ನಾನು ಕನ್ನಡದಲ್ಲಿ ಅರ್ಥ ಆಗಬೇಕು ಅಂತ ಮಾಡ್ಕೊಡ್ತಿದ್ದೀನಿ. ಇವತ್ತಿಂದು ಇಂಟ್ರೊಡಕ್ಷನ್ ಫಸ್ಟ್ ನೋಡೋಣ. ನೆಕ್ಸ್ಟ್ ಪಾರ್ಟಲ್ಲಿ ಏನಿರುತ್ತೆ ಅಂದರೆ ಮಾಡಲ್ 1 ಸ್ಟಾರ್ಟ್ ಮಾಡ್ತೀನಿ, ಆಯಿತಾ. ಇವತ್ತು ಮಾಡಲ್ 1 ಔಟ್ಲೈನ್ ಮತ್ತು ಇಂಟ್ರೊಡಕ್ಷನ್ ನೋಡೋಣ. ಫಸ್ಟ್ ಇಂಟ್ರೊಡಕ್ಷನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೆಲ್ಲನೂ ಹೇಳಿದೆ ಅನಿಸುತ್ತೆ ಆಲ್ರೆಡಿ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟು ನನ್ನ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಥರ ಎಲ್ಲ ಚಾಪ್ಟರ್ಸು ಬರ್ತವೆ. ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತಿದ್ದೀನಿ. ಯೂಸ್ಫುಲ್ ಅನಿಸಿದರೆ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ವಿಡಿಯೋನ. ನಿಮಗೆ ಏನು ಬೇಕು ನೆಕ್ಸ್ಟು ಕಮೆಂಟ್ ಮಾಡಿ.